ನೋಡಿ ಬಂದಿದೆ 3.0 ಅಂತ ನೋಡಿ ಕನೆಕ್ಟ್ ಆಗಿದೆ. ಇವಾಗ ಹೋಮ್ ಥಿಯೇಟ್ರು ಈ ರೀತಿ ಇದೆ ಫ್ರಂಟಿಂದ. ಇದರಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ FM ಇಲ್ಲ, ಬ್ಲೂಟೂತ್ ಇಲ್ಲ, ಎಂಥದ್ದು ಆಪ್ಷನ್ ಇಲ್ಲ. ಬರೀ ಇದು ಆಕ್ಸ್ ಪಿನ್ ಥರ ಕನೆಕ್ಟ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ ಇದರಲ್ಲಿ. ನೋಡಿ ಫ್ರಂಟು ಸಿಂಪಲಾಗಿ ಒಂದು ಇಯರ್ ಔಟ್ ಇದೆ ಮತ್ತು ಇದೊಂದು ಪವರ್ ಆನ್ ಆಫ್ ಇದಿದೆ, ಸೆನ್ಸರ್ ಇದೆ. ನೋಡಿ ಬ್ಯಾಕ್ ಸೈಡ್ ನೋಡಿ, ಬ್ಯಾಕ್ ಸೈಡು ಇದು ಆಕ್ಸ್ ಪಿನ್ ಕನೆಕ್ಟ್ 2 ಚಾನಲ್ ಇನ್ಪುಟ್ಟು, ಫ್ರಂಟು, ರೇರು, ಸೆಂಟರ್ ಮತ್ತು ಸಬ್ವೂಫರು. ನೋಡಿ ಇದು 5.1 ಯೂಸ್ ಮಾಡಬೇಕಂದ್ರೆ ಈ ಥರ ಯೂಸ್ ಮಾಡಬೇಕು. ಮತ್ತು ಇದರಲ್ಲಿ ಔಟ್ಪುಟ್ಟು ಈ ಥರ ಇದೆ. ಔಟ್ಪುಟ್ಟು ಈ ಥರ ಜಾಕ್ ಬರುತ್ತೆ ಚಿಕ್ಕದಾಗೆ. ಇದನ್ನ ನಾವು ಹಿಂಗೆ ಕನೆಕ್ಟ್ ಮಾಡಬೇಕು ಡೈರೆಕ್ಟಾಗಿ. ಈ ಥರ ಜಾಕ್ ಇದ್ದರೆ ಮಾತ್ರ ನಾವು ಯೂಸ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಇದರಲ್ಲಿ ಯಾವುದೇ ಬ್ಲೂಟೂತ್ ಆಗಲಿ, FM ಆಗಲಿ ಏನೂ ಇಲ್ಲ. ಪೆನ್ಡ್ರೈವ್ ಆಪ್ಷನು, USB ಆಪ್ಷನು ಯಾವುದೂ ಇಲ್ಲ. ನೋಡಿ ಈ ಕಡೆ ಸಬ್ವೂಫರ್ ಇದೆ ಮತ್ತು ಈ ಕಡೆ ಫ್ರಂಟಲ್ಲಿ ಇನ್ನೇನಿಲ್ಲ ಆಪ್ಷನು. ಇವಾಗ ಇದನ್ನ ಆನ್ ಮಾಡ್ತೀನಿ ನೋಡಿ. ಆನ್ ಮಾಡಿದ್ರೆ ಸಿಸ್ಟಮ್ ವರ್ಕಿಂಗ್ ಇದೆ, ಕಂಡೀಷನ್ ಇದೆ. ಇದಕ್ಕೆ ನಾನು ಬ್ಲೂಟೂತ್ ಇನ್ಸ್ಟಾಲ್ ಮಾಡ್ತೀನಿ. ನೋಡಿ ಆನ್ ರನ್ನಿಂಗ್ ಇದೆ. ಇವಾಗ ಇದಕ್ಕೆ ಬ್ಲೂಟೂತ್ ಬೋರ್ಡ್ ಬೇಕು. ಬ್ಲೂಟೂತ್ ಬೋರ್ಡ್ ಹಾಕಿ ಇದಕ್ಕೆ ಇಲ್ಲಿ ಬ್ಯಾಕ್ ಸೈಡ್ ಇದನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇದನ್ನ ಓಪನ್ ಮಾಡಿ ಬ್ಲೂಟೂತ್ ಇನ್ಸ್ಟಾಲ್ ಮಾಡಬೇಕು. ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ನಾನು ಇದಕ್ಕೆ ತೋರಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಥರ ಬ್ಲೂಟೂತು ಬೋರ್ಡ್ ಆಗಲಿ ಏನಿಲ್ಲ. ಫ್ರಂಟ್ ನೋಡಿ ಇಷ್ಟೇ ಇರೋದು, ಇದರಲ್ಲಿ ಏನು ಬೇರೆ ಆಪ್ಷನ್ ಇಲ್ಲ. ಬ್ಯಾಕ್ ಸೈಡು ನೋಡಿ ಈ ರೀತಿ ಇರೋದು ಹೋಮ್ ಥಿಯೇಟ್ರು. ಬೇಸಿಕ್ ಹೋಮ್ ಥಿಯೇಟ್ರ್ ಇದು 5.1 ಬೇಸಿಕ್ ಹೋಮ್ ಥಿಯೇಟ್ರನ್ನ ನಾನು ಇವತ್ತು ಬ್ಲೂಟೂತ್ ಕನ್ವರ್ಷನ್ ಮಾಡ್ತಾ ಇದ್ದೀನಿ. ಬ್ಲೂಟೂತ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅದಕ್ಕೊಂದು ಚಿಕ್ಕದು ಬೋರ್ಡ್ ಬರುತ್ತೆ, ತೋರಿಸ್ತೀನಿ ಬನ್ನಿ. ನೋಡಿ ಇದನ್ನ ಆನ್ ಮಾಡ್ತೀನಿ. ನೋಡಿ ಆನ್ ಮಾಡಿದ್ದೀನಿ. ಗ್ರೀನ್ ಕಲರ್, ಬ್ಲೂ ಕಲರ್ ಲೈಟ್ ಬರ್ತಾ ಇದೆ ನೋಡಿ. ಆಫ್ ಮಾಡಿದ್ರೆ ರೆಡ್ ಕಲರ್ ಲೈಟ್ ಬರುತ್ತೆ. ನೋಡಿ ಆನ್ ಮಾಡಿದ್ರೆ ಬ್ಲೂ ಕಲರ್ ಬರುತ್ತೆ, ಆಫ್ ಮಾಡಿದ್ರೆ ರೆಡ್ ಕಲರ್ ಬರುತ್ತೆ. ಇದಕ್ಕೆ ಈ ರೀತಿ ಸ್ಪೀಕರ್ ಬರುತ್ತೆ. ಇದು ಸ್ಪೀಕರು ಯಾವ ರೀತಿ ಕನೆಕ್ಷನ್ ಇರುತ್ತೆ ಅಂದರೆ ನೋಡಿ ಈ ಥರ ಆಕ್ಸ್ ಪಿನ್ ಕನೆಕ್ಷನ್ ಥರ ಇರುತ್ತೆ. ನೋಡಿ ಆಕ್ಸ್ ಪಿನ್ ಕನೆಕ್ಷನ್ ಇರುತ್ತಲ್ಲ ಆ ಥರ ಇರುತ್ತೆ. ಇವಾಗ ಇದನ್ನ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. 4 ಸ್ಪೀಕರನ್ನು ಸೇಮ್ ಇದೇ ಥರ ಕನೆಕ್ಷನ್ ಇರುತ್ತೆ. ನೋಡಿ ಇವಾಗ ನಾನು ಇದನ್ನ ಪ್ಲೇ ಮಾಡಿ ತೋರಿಸ್ತೀನಿ ವರ್ಕಿಂಗ್ ಇದೆಯಾ ಏನಂತ. ನೋಡಿ ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಒಂದು ಸಾಂಗ್ ಪ್ಲೇ ಮಾಡ್ತಾ ಇದ್ದೀನಿ ನಾನು. ನೋಡಿ ಇದರಿಂದ ಆಕ್ಸ್ ಪಿನ್ ಕನೆಕ್ಟ್ ಮಾಡಿದ್ದೀನಿ. ನೋಡಿ ಇದರಿಂದ ಇದಕ್ಕೆ ಹಿಂದೆಗಡೆ ಆಕ್ಸ್ ಪಿನ್ ಕನೆಕ್ಟ್ ಮಾಡಿದ್ದೀನಿ. ನೋಡಿ ಇವಾಗ ಸೌಂಡ್ ತೋರಿಸ್ತೀನಿ ಯಾವ ರೀತಿ ಬರ್ತಾ ಇದೆ ಅಂತ. ನೋಡಿ ಫುಲ್ ವಾಲ್ಯೂಮ್ ಇಟ್ಟಿದ್ದೀನಿ. ಇದು ಹೋಮ್ ಥಿಯೇಟ್ರಲ್ಲೂ ಫುಲ್ ಬೇಸು ಮತ್ತು ಎಲ್ಲದಕ್ಕೂ ಸಪ್ರೇಟಾಗಿ ವಾಲ್ಯೂಮ್ ಬರುತ್ತೆ ಇದು. ನೋಡಿ ಆಪ್ರೇಟ್ ಆದರೆ ಈ ಥರ ಬ್ಲಿಂಕ್ ಆಗುತ್ತೆ. ನೋಡಿ ಸೌಂಡ್ ಬೇಸ್ ಎಲ್ಲ ಸಕ್ಕದಾಗಿ ಬರ್ತಾ ಇದೆ. ಬೇಸ್ ಎಲ್ಲ ಚೆನ್ನಾಗಿದೆ. ನೋಡಿ ಕ್ಲಿಯರಿಟಿನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ನೋಡಿ ಬೇಸ್ ಗೀಸ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ನಾನು ಜಾಸ್ತಿ ರನ್ ಮಾಡಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ನೋಡಿ ತೋರಿಸಿದ್ದೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ಬ್ಲೂಟೂತ್ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗೆಲ್ಲ ರಿಮೂವ್ ಮಾಡಿದ್ದೀನಿ. ಸ್ಪೀಕರ್ನು ಸೈಡ್ಗೆ ಇಟ್ಕೊಳ್ತೀನಿ ನಾನು. ಇವಾಗ ನಮ್ಮ ಹತ್ರ ಬ್ಲೂಟೂತ್ ಆಡಿಯೋ ಇದು ಮಾಡೋದಕ್ಕೆ ನಮ್ಮ ಹತ್ರ ಬೋರ್ಡ್ ಇದೆಯಾ ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ಫಸ್ಟು ನನ್ನ ಹತ್ರ ಈ ಥರ ಎಲ್ಲ ಸ್ಪೇರ್ಸ್ದು ಐಟಮ್ದು ನಂತರ ಈ ಥರ ಬಾಕ್ಸ್ ಇರುತ್ತೆ. ನೋಡೋಣ, ಓಪನ್ ಮಾಡ್ತಾ ಇದ್ದೀನಿ. ಬ್ಲೂಟೂತ್ದು ಎಲ್ಲ ಇದೆಯಾ ಅಂತ ನೋಡೋಣ. ನೋಡಿ ಇದು IR ಸೆನ್ಸರ್ದಿದೆ ಇದು. ನೋಡಿ ಇದು ಚಾರ್ಜಿಂಗ್ ಮಾಡ್ಯೂಲು ಮತ್ತು ಚಾರ್ಜಿಂಗ್ ಪಿನ್ಗಳು ಇದೆ ಇದರಲ್ಲಿ. ನೋಡಿ ಇದರಲ್ಲಿ ತುಂಬ ಇದೆ. ನೋಡಿ ಇದು ಹಾಕಿದ್ರೆ ನಮಗೆ ಬ್ಲೂಟೂತ್ ಇದೆ, USB ಪೆನ್ಡ್ರೈವ್ ಎಲ್ಲ ಆಪ್ಷನ್ ಬರುತ್ತೆ. ಬಟ್ ಇದನ್ನ ಹಾಕೋಕ್ಕೆ ಜಾಗ ಇಲ್ಲ. ನಮಗೆ ಚಿಕ್ಕ ಸೈಜ್ ಬರುತ್ತೆ, ಸ್ಮಾಲ್ ಸೈಜು. ಅದನ್ನ ಹುಡುಕ್ತಾ ಇದ್ದೀನಿ. ನೋಡಿ ಇದು ಮಾಮೂಲಿ ಹೋಮ್ ಥಿಯೇಟ್ರ್ ಬರುತ್ತಲ್ಲ ಆ ಥರ ಇದೆ. ನೋಡಿ ಇದು ಬಂದು ಮೋನೋ ಬೋರ್ಡು, 30 ಚಾನಲ್ ಔಟ್ಪುಟ್ ಬರುತ್ತೆ. ಮೋನೋ ಚಾನಲ್ ಇದು ಬರೀ ಆಡಿಯೋ ಇನ್ಪುಟ್ಟು, ಪವರು ಮತ್ತು ಆಡಿಯೋ ಔಟ್ಪುಟ್ ತೊಗೊಳ್ಳೋದಷ್ಟೇ. ಇದು ತುಂಬ ಈಸಿ ಕನೆಕ್ಷನು. ಇದಾದಮೇಲೆ ನೋಡಿ ಬ್ಲೂಟೂತ್ ಬೋರ್ಡ್ ಅನ್ನಲ್ಲ. ನೋಡಿ ಬ್ಲೂಟೂತ್ ಬೋರ್ಡ್ ಇಲ್ಲಿದೆ, ತೋರಿಸ್ತೀನಿ ನೋಡಿ. ನೋಡಿ ಇಷ್ಟು ಚಿಕ್ಕದು ಬರುತ್ತೆ ಬೋರ್ಡು. ನೋಡಿ ಇದರಲ್ಲಿ ಸಿಂಪಲ್ ಕನೆಕ್ಷನ್ನು, ಪವರ್ ಇನ್ಪುಟ್ಟು, ಲೆಫ್ಟು ರೈಟು, ಗ್ರೌಂಡು, ಆಡಿಯೋ ಔಟ್ಪುಟ್ ತೊಗೊಳ್ಳೋದಷ್ಟೇ. ಇದನ್ನ ಯಾವ ರೀತಿ ಕನೆಕ್ಷನ್ ಮಾಡೋದು ನಾನು ತೋರಿಸ್ತೀನಿ. ಇವಾಗ ಇದನ್ನೆಲ್ಲ ತೆಗ್ದು ಎತ್ತಿಡೋಣ.
ನೋಡಿ ಇವಾಗ ಇದನ್ನ ನಾನು ಆಫ್ ಮಾಡ್ಕೊಳ್ತೀನಿ ಫಸ್ಟ್ ಪವರು. ನೋಡಿ ಪವರ್ ಆಫ್ ಮಾಡಿಕೊಂಡು ಇಲ್ಲಿ ಬ್ಯಾಕ್ ಸೈಡು ಸ್ಕ್ರೂಗಳಿದೆ ನೋಡಿ, 1 2 3 4 5 6 7 8 ಸ್ಕ್ರೂ ಇದೆ. 8 ಸ್ಕ್ರೂನು ಓಪನ್ ಮಾಡ್ಕೊ. ಇದೆಲ್ಲ ಸ್ಕ್ರೂನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ, ಕಂಪ್ಲೀಟಾಗಿ ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನ ಸ್ಕ್ರೂ ಓಪನ್ ಮಾಡಿದ್ಮೇಲೆ ಓಪನ್ ಮಾಡ್ಕೋತೀನಿ ನೋಡಿ. ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಇಲ್ಲೊಂದು ಕನೆಕ್ಷನ್ ಸಿಗುತ್ತೆ. ಈ ಕನೆಕ್ಷನ್ನ ರಿಮೂವ್ ಮಾಡ್ತೀನಿ ನೋಡಿ. ಈ ಪಿನ್ ಇದೆ, ರಿಮೂವ್ ಮಾಡಿದ್ರೇ ನಮ್ಗೆ ಈಚೆಗೆ ಬರೋದು. ಮತ್ತು ಇದರಲ್ಲಿ ಇನ್ನೂ ಒಂದೆರಡು ಕನೆಕ್ಷನ್ ಇದೆ ನೋಡಿ. ಇದರಲ್ಲಿ ಎಷ್ಟು ಐಸ್ ಇದೆ ಅಂದರೆ ಇದು ತುಂಬ ಚಿಕ್ಕ ಐಸಿಗಳು ಇವು ನೋಡಿ. 1 2 3 4 ಐಸಿ ಇದೆ. 4 ಐಸಿ ಇದೆ. ಎಲ್ಲ ಮೋಸ್ಟ್ಲಿ ನನಗನ್ಸೋ ಪ್ರಕಾರ 5 ವ್ಯಾಟ್ ಔಟ್ಪುಟ್ ಅನ್ಸುತ್ತೆ ಇದು ನೋಡಿ. ಇದು ಟ್ರಾನ್ಸ್ಫಾರ್ಮರು, ಒಂದು ನಿಮಿಷ. ಇದು ಟ್ರಾನ್ಸ್ಫಾರ್ಮರು ಇನ್ಪುಟ್ಟು. ಇದು ಬಂದು ಮುಂದೆ ಡಿಸ್ಪ್ಲೇ ಇದೆಯಲ್ಲ, ಮುಂದೆ ಸೆನ್ಸರು ಮತ್ತು ಲೈಟ್ ಇದೆಯಲ್ಲ, ಅದಕ್ಕೆ ಇನ್ಪುಟ್ ಇದು. ಇನ್ನೊಂದು ಏನೋ ವೈರ್ ಇದೆ ಇದರಲ್ಲಿ, ಸಬ್ಬೂಫರ್ದು ಔಟ್ಪುಟ್ ಇದೆ ಇದು. ಸಬ್ಬೂಫರ್ದು ಕನೆಕ್ಷನ್ ಇದೆ ಇಲ್ಲಿ, ಅದಕ್ಕೆ ಇದು ಈಚೆ ಬರ್ತಲ್ಲ. ಫಸ್ಟು ಸಬ್ಬೂಫರ್ನ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತ ನೋಡಿ. ಇದು ಸಬ್ಬೂಫರು, ಸ್ಮಾಲ್ ಸೈಜು ಸಬ್ಬೂಫರ್ ಇದು ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸ್ಮಾಲ್ ಸೈಜು ಸಬ್ಬೂಫರ್. ಇದೇನು ವೋಲ್ಟೇಜ್ ಇದೆ ನೋಡೋಣ, ರಿಮೂವ್ ಮಾಡಿ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಇದೇನು ಒಂದು 10 ವ್ಯಾಟ್ ಇರ್ಬೋದು. ತುಂಬ ಚಿಕ್ಕ ಸಬ್ಬೂಫರು. ನೋಡಿ ಇದು ಸ್ಕ್ರೂ ಎಲ್ಲ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಎಷ್ಟು ವ್ಯಾಟ್ ಇದೆ ಅಂದರೆ ನೋಡಿ, ನಾನು ಹೇಳಿದ್ನಲ್ಲ 6 ohms 10 ವ್ಯಾಟ್ ಸ್ಪೀಕರ್ ಇದೆ ಇದು ಸಬ್ಬೂಫರು ನೋಡಿ. ಇದು ಬಟ್ಟು ಹೆವಿ ಇದೆ, 10 ವ್ಯಾಟ್ ಇದೆ. ಬಟ್ಟು 10 ವ್ಯಾಟು ತುಂಬ ಕಮ್ಮಿ ವೋಲ್ಟೇಜೊಂದು ಆಯ್ತಿದು ನೋಡಿ. ನನ್ನ ಹತ್ರ ಸೇಮು ಅದೇ ಥರ ಒಂದು ಸಬ್ಬೂಫರ್ ಇದೆ ಇದು ನೋಡಿ. ಈ ರೀತಿ ಇದೆ. ಇದು ಬಂದು ಎಷ್ಟು ವ್ಯಾಟ್ ಏನಂತ ಮೆನ್ಷನ್ ಮಾಡಿಲ್ಲ, ಮೋಸ್ಟ್ಲಿ ಇದೂ 10 ವ್ಯಾಟೇ ಇರ್ಬೋದು ನೋಡಿ. ಇದು ಸಬ್ಬೂಫರು ನೋಡಿ. ಇವಾಗ ಸ್ಪೀಕರು ಮೊದಲು ಹಿಂಗಿತ್ತು, ಇವಾಗ ಈ ರೀತಿ ರಿಮೂವ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಬೋರ್ಡ್ ಈಚೆ ಬಂತು ನೋಡಿ. ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ಇದು ಮೇಯ್ನ್ ಇನ್ಪುಟ್ಟು, ಲೆಫ್ಟ್ ರೈಟು 2 ಚಾನಲ್ಲು, 2.1 ಚಾನಲ್ಲು ಇನ್ಪುಟ್ ಆಗುತ್ತೆ. ಇದು ಪೂರ್ತಿ ಕನೆಕ್ಟ್ ಮಾಡಿದ್ರೆ 5.1 ಚಾನಲ್ ಆಗುತ್ತೆ. ನಾವಿವಾಗ ಇದಕ್ಕೇ ಬ್ಲೂಟೂತ್ ಹಾಕಬೇಕು 2.1 ಚಾನಲ್ಗೆ. ಇಲ್ಲಿ ಕನೆಕ್ಷನ್ ಇದೆಯಲ್ಲ, ಇಲ್ಲಿ ಕನೆಕ್ಷನ್ ಮಾಡಿದ್ರೆ ಫ್ರಂಟು ಈ ಪ್ಯಾನಲ್ ಓಪನ್ ಮಾಡ್ಕೊಳ್ತೀನಿ ನೋಡಿ. ಇಲ್ಲಿದೆಯಲ್ಲ, ನೋಡಿ ಸ್ಕ್ರೂ ಓಪನ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಇನ್ನೊಂದು ಸ್ಕ್ರೂ ಇದೆ. ಇದು ಫಸ್ಟ್ ಕನೆಕ್ಷನ್ ನೋಡಬೇಕು, ಅದರಿಂದ ನಾನು ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ. ರಿಮೂವ್ ಮಾಡಿದ್ದೀನಿ. ಈ ಪ್ಯಾನಲ್ನ ರಿಮೂವ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ನಮಗೆ ಈಸಿ ಆಗುತ್ತೆ. ನಮಗೆ ಈ ಪಿನ್ನು ಇಲ್ಲಿ ಕನೆಕ್ಷನ್ ಯಾವುದಿದೆ ಅಂತ ನಾವು ತೊಗೊಳ್ಬೇಕು. ಇವಾಗ ನಾನು ಇದಕ್ಕೆ ಆಕ್ಸ್ ಪಿನ್ ಕನೆಕ್ಟ್ ಮಾಡ್ತೀನಿ ಮತ್ತೆ ನೋಡಿ. ಇವಾಗ ಆಕ್ಸ್ ಪಿನ್ ಇದೆಯಲ್ಲ ನೋಡಿ, ಈ ರೀತಿ ಇರುತ್ತೆ. ಈಗ ಇದನ್ನ ಕನೆಕ್ಟ್ ಮಾಡಿ ನಾವು ಮಲ್ಟಿಮೀಟ್ರಲ್ಲಿ ಚೆಕ್ ಮಾಡೋಣ, ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಟಿನ ಯಾವ್ದು ಬರುತ್ತೆ ಏನಂತ ಗೊತ್ತಾಗುತ್ತೆ ಈಸಿಯಾಗಿ ನೋಡಿ. ಇವಾಗ ನಾನು ಮಲ್ಟಿಮೀಟ್ರು ಕನೆಕ್ಟ್ ಮಾಡಿದ್ದೀನಿ ನೋಡಿ. ಇವಾಗ ಫಸ್ಟ್ ಒನ್ನು ಇದು ಗ್ರೌಂಡು, ಮೋಸ್ಟ್ಲಿ ಈ ಲಾಸ್ಟ್ ಬರುತ್ತಲ್ಲ ಇದು ಗ್ರೌಂಡ್ ಇರುತ್ತೆ ನೋಡಿ. ಗ್ರೌಂಡೇ ಇದೆ ಅದು. ಮತ್ತು ಇದು ಸೆಕೆಂಡ್ ಒನ್ ಬರುತ್ತೆ. ಸೆಕೆಂಡ್ ಒನ್ ಇಲ್ಲಿ ಬರುತ್ತೆ ನೋಡಿ, ಈ ಕಡೆ ಇದೆ. ಮತ್ತು ಮೇಲ್ಗಡೆದು ನೋಡಿ ಇಲ್ಲಿದೆ ನೋಡಿ. ಇಲ್ಲೊಂದು ಗ್ರೌಂಡ್ ಒಂದು ಕನೆಕ್ಷನ್ ಕೊಟ್ಟರೆ ಮುಗೀತು. ಇವಾಗ ನಾವು ಇದರಲ್ಲಿ ಗ್ರೌಂಡ್ ಇದ್ರ ಕನೆಕ್ಷನ್ ಆಯಿತು. ಇವಾಗ ಆಡಿಯೋ ಔಟ್ಪುಟ್ಟು ಹೆಂಗೆ ಕೊಡಬೇಕು, ಇದಕ್ಕೆ ಬೋರ್ಡ್ಗೆ ಇನ್ಪುಟ್ಟು ಹೆಂಗೆ ಕೊಡಬೇಕು ಅಂತ ಗೊತ್ತಾಯಿತು. ಇವಾಗ ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡಲ್ಲಿ ಲೆಫ್ಟು ರೈಟು ಗ್ರೌಂಡು ಆಗಿದೆ. ಇವಾಗ
5 ವೋಲ್ಟು ಪವರ್ ಬೇಕಿದ್ದಕ್ಕೆ, ಗ್ರೌಂಡು ಮತ್ತು 5 ವೋಲ್ಟು ಪ್ಲಸ್ ಪಾಸಿಟಿವ್ ಕನೆಕ್ಷನ್ ಬೇಕಿದ್ದಕ್ಕೆ. ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ನಮಗೆ ಇಲ್ಲಿ 5 ವೋಲ್ಟು ರೆಗ್ಯುಲೇಟ್ರ್ ಎಲ್ಲರೂ ಇದೆಯಾ ಅಂತ ಚೆಕ್ ಮಾಡಬೇಕು. 5 ವೋಲ್ಟ್ ರೆಗ್ಯುಲೇಟ್ರ್ ಬೇಕಾಗುತ್ತೆ ಅದಕ್ಕೆ. ಇಲ್ಲಿ ನನಗನ್ಸೋ ಪ್ರಕಾರ ಇಲ್ಲಿ ಇಲ್ಲಿ 5 ವೋಲ್ಟ್ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. ನೋಡಿ, ಇಲ್ಲಿ ನಾನು ವೋಲ್ಟೇಜ್ ಚೆಕ್ ಮಾಡ್ತೀನಿ ಎಷ್ಟು ಬರುತ್ತೆ ಅಂತ. ಇದನ್ನ ಪವರ್ ಹಾಕ್ಬಿಟ್ಟು ನೋಡೋಣ ಫಸ್ಟು. ನೋಡಿ, ಇವಾಗ ಪವರ್ ಆಫ್ ಮಾಡಿದ್ದೀನಿ. ಇವಾಗ ಇದನ್ನ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ನೋಡಿ, ಇಲ್ಲಿ 5 ವೋಲ್ಟ್ ಇದೆ. ಇಲ್ಲಿ ಎಷ್ಟಿದೆ ಬಂದಿಲ್ಲ. ಇಲ್ಲೂ 5 ವೋಲ್ಟ್ ಇದೆ. ಇಲ್ಲಿ ವೋಲ್ಟೇಜ್ ಇಲ್ಲ. ಇದು ಗ್ರೌಂಡ್ ಅನಿಸುತ್ತೆ, ಮೋಸ್ಟ್ಲಿ ಇದು ವೋಲ್ಟೇಜ್ ಅನಿಸುತ್ತೆ 5 ವೋಲ್ಟು. ಮತ್ತು ಇದರಲ್ಲಿ ಏನು ಔಟ್ಪುಟ್ ಬರ್ತಾಯಿದೆ ನೋಡ್ತೀನಿ. ಮೈನು 19 ವೋಲ್ಟ್ ಬರ್ತಾಯಿದೆ. 19 ವೋಲ್ಟ್ ಪವರ್ ಸಪ್ಲೈ ಇದೆ. ಇದು 19 ವೋಲ್ಟ್ ಬರ್ತಾಯಿದೆ ಟ್ರಾನ್ಸ್ಫಾರ್ಮರು. ನಮಗಿಲ್ಲಿ 5. ಈ ಬ್ಲೂಟೂತ್ನ ಫಸ್ಟು ನಾವು ಈ ಬೋರ್ಡ್ನ ನೋಡಿ, ಈ ಬೋರ್ಡ್ ಇದೆಯಲ್ಲ, ಈ ಬೋರ್ಡ್ನ ಇವಾಗ ರೆಡಿ ಮಾಡೋಣ. ಪ್ಲಸ್ಸು ಮೈನಸ್ಸು ಮತ್ತು ಆಡಿಯೋ ಎಲ್ಲ ಇದಕ್ಕೆ ಸಾಲ್ಡ್ರಿಂಗ್ ಮಾಡೋದಕ್ಕೆ ಇದಕ್ಕೆ ವೈರೆಲ್ಲ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಈ ಬೋರ್ಡ್ಗೆ ಸಾಲ್ಡ್ರಿಂಗ್ ಮಾಡ್ಕೊಳ್ತೀನಿ ಫಸ್ಟು. ನೋಡಿ, ಇವಾಗ ಇದು ಆಡಿಯೋ ಔಟ್ಪುಟ್ಟು ರೆಡಿ ಮಾಡಿದ್ದಾಯ್ತು. 3 ಇನ್ಪುಟ್ ಇದಕ್ಕೆ, ಈ ಬೋರ್ಡ್ಗೆ ಪವರ್ ಇನ್ಪುಟ್ ಕೊಡೋದಕ್ಕೆ ನಾನು ವೈರ್ ಯೂಸ್ ಮಾಡ್ತಾಯಿದ್ದೆ. ನೋಡಿ, ಪವರ್ ಇನ್ಪುಟ್ಟನ್ನು ಕನೆಕ್ಟ್ ಮಾಡಿದ್ದೀನಿ. ಇದಕ್ಕೆ ಹಾಕೋಬೇಕು, ಇಲ್ಲಾಂದರೆ ಶಾರ್ಟ್ ಆಗಿಬಿಡುತ್ತೆ. ನೋಡಿ, ಇವಾಗ ಇದನ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದು ಒಂದೊಂದಕ್ಕೇ ಇದನ್ನ ಇನ್ಸ್ಟಾಲ್ ಮಾಡ್ತೀನಿ. ಯಾಕೆಂದರೆ ಒಂದಕ್ಕೊಂದು ಶಾರ್ಟ್ ಆಗಬಾರ್ದು ಅಂತ ಅಷ್ಟೇ. ನೋಡಿ, ಇಲ್ಲಿ ಪರ್ಫೆಕ್ಟಾಗಿ ಕೂತಿದೆ. ಇನ್ ಕೇಸ್ ಇದೇನಾದ್ರು ಬೋರ್ಡ್ಗಳಿಗೆ ಎಲ್ಲರೂ ಟಚ್ ಆಯಿತು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಾಂದರೆ ಒಂದಕ್ಕೊಂದು ಟಚ್ ಆಗಿಬಿಡುತ್ತೆ ಇಲ್ಲೇ, ಆ ಥರ ಸಮಸ್ಯೆ ಆಗುತ್ತೆ ಅದರಿಂದ. ಯಾಕೆಂದರೆ ಅದು ತುಂಬ ಹತ್ತತ್ರ ಕನೆಕ್ಷನ್ ಇರೋದ್ರಿಂದ ಆ ಥರ ಸಮಸ್ಯೆ ಆಗುತ್ತೆ. ಅದರಿಂದ ಇದನ್ನ ಹೀಟ್ ಸ್ಲೀವ್ ಹಾಕ್ತಾಯಿದ್ದೀನಿ. ಮತ್ತು ಇದು ಆಡಿಯೋದಕ್ಕಾಯಿತು. ಇವಾಗ ಪವರ್ ಕನೆಕ್ಷನ್ಗೆ ನೋಡಿ, ಪವರ್ಗೂ ಹಾಕ್ಕೊಂಡಿದ್ದೀನಿ. ನೋಡಿ, ಪರ್ಫೆಕ್ಟಾಗೆ ನೋಡಿ ಹೀಟ್ ಸಿಂಕ್ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದಕ್ಕೊಂದು ಶಾರ್ಟ್ ಆಗಬಾರ್ದು ಆ ಥರ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಈ ರೀತಿ ಕನೆಕ್ಷನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಹೀಟ್ ಮಾಡಬೇಕು. ನೋಡಿ, ಈ ರೀತಿ ಹೀಟ್ ಮಾಡಿದ್ರೆ ಮುಗೀತು. ನೋಡಿ, ಹೀಟ್ ಆಗಿದೆ. ಇವಾಗ ಇದು ಪರ್ಫೆಕ್ಟಾಗಿ ಕಚ್ಕೊಂಡಿದೆ, ಮತ್ತು ಹಿಂದಕ್ಕೆ ಬರೋಲ್ಲ, ಏನೂ ಸಮಸ್ಯೆ ಆಗೋಲ್ಲ. ಇವಾಗ ಇದು ಹೋಮ್ ಥಿಯೇಟ್ರಿಗೆ ಇನ್ಸ್ಟಾಲ್ ಮಾಡಬೇಕು. ಫಸ್ಟ್ ಅದನ್ನ ಇಲ್ಲಿ ತೊಗೊಳ್ತೀನಿ. ಇವಾಗ ಇದು ಹೋಮ್ ಥಿಯೇಟ್ರು ಮತ್ತೆ ತಂದಿದ್ದೀನಿ. ನೋಡಿ, ಆಡಿಯೋದು ಇಲ್ಲಿದೆ. ಆಡಿಯೋದು ಇದರಲ್ಲಿ ಲೆಫ್ಟು ರೈಟು ಗ್ರೌಂಡು, ಓಕೆನಾ? ಲೆಫ್ಟು ರೈಟು ಗ್ರೌಂಡ್ ಇದೆ. ನಾನು ಇದನ್ನ ಫಸ್ಟು ಒಂದು ಕನೆಕ್ಟ್ ಮಾಡ್ತೀನಿ. ನೋಡಿ, ಕನೆಕ್ಟ್ ಆಯಿತು. ಮೋಸ್ಟ್ಲಿ ಇದು ನಾನು ಕನೆಕ್ಟ್ ಮಾಡಿದ ಲೆಫ್ಟು. ಇದಾದಮೇಲೆ ಮಧ್ಯದ ಗ್ರೌಂಡು ಇದು ಆಯಿತು. ಇವಾಗ ರೈಟ್ ಆಯಿತು. ಲೆಫ್ಟು ರೈಟು ಗ್ರೌಂಡು 3 ಕನೆಕ್ಷನ್ ಆಯಿತು. ಇವಾಗ ಇದನ್ನ ಕನೆಕ್ಟ್ ಮಾಡ್ಬೇಕಾದ್ರೆ ನಾನು ಒಂದೇ ಥರ ಕಲರ್ ಹಾಕಿದ್ದೀನಿ. ಆದ್ದರಿಂದ ನಾವು ಕೇರ್ಫುಲ್ಲಾಗಿ
ಕನೆಕ್ಟ್ ಮಾಡಬೇಕು. ನೋಡಿ ಇದು ಬಂದು ಗ್ರೌಂಡು ಫಸ್ಟ್ನೇದು, ಇದಕ್ಕೆ ಗ್ರೌಂಡು ಕನೆಕ್ಟ್ ಮಾಡ್ತೀನಿ. ನೋಡಿ ಗ್ರೌಂಡ್ ಇಲ್ಲಿ ಮಾಡೋಕ್ಕೆ ಮುಂಚೆ ಇಲ್ಲಿ ಮಾಡಿದ್ರೆ ಒಳ್ಳೆಯದು. ನೋಡಿ ಗ್ರೌಂಡ್ ಕನೆಕ್ಟ್ ಮಾಡಿದ್ದೀನಿ. ಗ್ರೌಂಡ್ ಆದಮೇಲೆ ಪಾಸಿಟಿವ್ ಮಾಡಬೇಕು, 5 ವೋಲ್ಟ್ ಪಾಸಿಟಿವ್. ನೋಡಿ ಇವಾಗ 5 ವೋಲ್ಟು ನಾನು ಇನ್ನೊಂದು ಸತಿ ಚೆಕ್ ಮಾಡ್ಕೊಳ್ತೀನಿ, ಕನ್ಫರ್ಮ್ ಮಾಡ್ಕೊಳ್ತೀನಿ 5 ವೋಲ್ಟ್ ಎಲ್ಲಿ ಬರ್ತಾಯಿದೆ ಏನಂತ. ನನಗನ್ಸೋ ಪ್ರಕಾರ ಈ ಕಡೆ ಫಸ್ಟ್ನೇ ಥರಲ್ಲಿ ಬರ್ತಾಯಿದೆ ಅಂತ. ನೋಡಿ ಇದು ಗ್ರೌಂಡು, ನೋಡಿ ಗ್ರೌಂಡ್ ಇಟ್ಟಿದ್ದೀನಿ, 5 ವೋಲ್ಟ್. ಓಕೆ 5 ವೋಲ್ಟ್ ಇಲ್ಲೇ ಬರ್ತಾ ಇದೆ. ಇವಾಗ 5 ವೋಲ್ಟ್ ಕನೆಕ್ಟ್ ಮಾಡ್ಕೊಳ್ತೀನಿ. ಫಸ್ಟು ರಿಮೋಟ್ನ ಸ್ಟ್ಯಾಂಡ್ ಬೈ ಆನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಈಗ ಕನೆಕ್ಷನ್ ಕೊಡ್ತೀನಿ. ನೋಡಿ ಬ್ಲೂಟೂತ್ ಕನೆಕ್ಟ್ ಆಗಿರೋ ಸೌಂಡ್ ಅದು ಸೌಂಡ್ ಬಂದಿದೆ, ಬ್ಲೂಟೂತ್ ಆನ್ ಆಗಿದೆ. ಈಗ ಬ್ಲೂಟೂತ್ನ ನೋಡಿ ಇಲ್ಲಿದೆ ಬ್ಲೂಟೂತು. ಈ ಬ್ಲೂಟೂತ್ನ ಪೇರ್ ಮಾಡಿ ನಾನು ಆಡಿಯೋ ಚೆಕ್ ಮಾಡ್ತೀನಿ ಫಸ್ಟು. ಮತ್ತು ಇದಕ್ಕೆ ಸಿಂಗಲ್ ಸ್ಪೀಕರ್ ಇದೆಯಲ್ಲ, ಈ ಸ್ಪೀಕರ್ನು ಕನೆಕ್ಟ್ ಮಾಡ್ತೀನಿ. ನೋಡಿ ಇದನ್ನ ಇಲ್ಲೇ ಇಟ್ಟು, ಇದು ಸೆಂಟರ್ ಅಲ್ವಾ, ಸೆಂಟರ್ ಇಲ್ಲಿ ಬರುತ್ತೆ. ಇವಾಗ ಇದನ್ನ ಕನೆಕ್ಟ್ ಮಾಡ್ತೀನಿ. ನೋಡಿ ಇವಾಗ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ. ನೋಡಿ ಬ್ಲೂಟೂತ್ ಆನ್ ಮಾಡಿದ್ದೀನಿ. ನೋಡಿ ಇವಾಗ ಬ್ಲೂಟೂತ್ ಪೇರ್ ಮಾಡಿ, ನೋಡಿ ಬಂದಿದೆ 3.0 ಅಂತ. ನೋಡಿ ಕನೆಕ್ಟ್ ಆಗಿದೆ. ಇವಾಗ ಸೌಂಡ್ ಎಲ್ಲ ಜಾಸ್ತಿ ಮಾಡಿ ಇಟ್ಟಿದ್ದೀನಿ. ನೋಡಿ ನೋಡಿ ಪರ್ಫೆಕ್ಟಾಗಿ ಸೌಂಡ್ ಎಲ್ಲ ಬರ್ತಾಯಿದೆ. ನಾನು ಜಾಸ್ತಿ ಪ್ಲೇ ಮಾಡಿದ್ರೆ ಕಾಪಿರೈಟ್ ಸಾಂಗ್ ಇದು ಬರುತ್ತೆ, ಕಾಪಿರೈಟ್ ಬರುತ್ತೆ, ಸ್ಟ್ರೈಕ್ ಬರುತ್ತೆ. ಇವಾಗ ನೋಡಿ ನಾನು ಇದನ್ನ ಎಲ್ಲ ಹಂಗೆ ಫಿಟ್ ಮಾಡ್ಕೊತೀನಿ. ಫಸ್ಟು ಇದನ್ನೆಲ್ಲ ಹೆಂಗಿತ್ತು ಮತ್ತೆ ಅದೇ ಥರ ಫಿಟ್ ಮಾಡ್ತೀನಿ. ನೋಡಿ ಇವಾಗ ಸಬ್ವೂಫರ್ಗು ನಾನು ಇದು ಮಾಡಿದ್ದೀನಿ, ಫಿಟ್ ಮಾಡಿದ್ದಾಯಿತು. ಇವಾಗ ಇದನ್ನ ಫಸ್ಟು ನಾವು ಫಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ ಫಸ್ಟು ನಾನು ಒಂದು ಟೇಪ್ ಹಾಕ್ಕೊಳ್ತೀನಿ. ಇದು ಕವರ್ ಮಾಡಬೇಕು. ಈ ಥರ ಪೇಪರ್ ಟೇಪ್ ಬರುತ್ತೆ, ಪೇಪರ್ ಟೇಪಲ್ಲಿ ಕವರ್ ಮಾಡ್ಕೊಳ್ತೀನಿ ಇದನ್ನ ಕಂಪ್ಲೀಟಾಗಿ, ಎಲ್ಲೂ ಶಾರ್ಟ್ ಆಗಬಾರ್ದು ಆ ಥರ. ನೋಡಿ ಕಂಪ್ಲೀಟಾಗಿ ಇದಾಗಿದೆ, ಪ್ಯಾಕ್ ಆಗಿದೆ, ಎಲ್ಲೂ ಶಾರ್ಟ್ ಆಗಲ್ಲ. ನೋಡಿ ಇದು ಕಂಪ್ಲೀಟಾಗಿ ಕವರ್ ಆಗುತ್ತೆ. ನೋಡಿ ಇದು ಇಲ್ಲಿ ಒಳಗಿಟ್ಟಿದ್ದೀನಿ. ನೋಡಿ ಇದು ಪರ್ಫೆಕ್ಟಾಗಿ ಕವರ್ ಆಯಿತು. ನೋಡಿ ಇವಾಗ ಇದಕ್ಕೆ ಎಲ್ಲದಕ್ಕೂ ಸ್ಕ್ರೂ ಹಾಕ್ಕೊಳ್ತೀನಿ. ನೋಡಿ ಕಂಪ್ಲೀಟಾಗಿ ಸ್ಕ್ರೂ ಹಾಕಿ ಪ್ಯಾಕ್ ಆಗಿದೆ. ನೋಡಿ ಬ್ಯಾಕ್ ಸೈಡು. ಇವಾಗ ಇದನ್ನ ಪಿನ್ನ ಕನೆಕ್ಟ್ ಮಾಡ್ತೀನಿ, ಸೆಂಟರ್ ಸ್ಪೀಕರು. ನೋಡಿ ಪಿನ್ನ ಕನೆಕ್ಟ್ ಮಾಡಿ ಇವಾಗ ಫ್ರಂಟು ತಿರುಗಿಸಿಡ್ತೀನಿ. ನೋಡಿ ಇದು ಸ್ಪೀಕರು. ಇವಾಗ ಇದನ್ನ ಆನ್ ಮಾಡ್ತೀನಿ. ನೋಡಿ ಹೋಮ್ ಥಿಯೇಟ್ರನ್ನ ಆನ್ ಮಾಡಿದ್ರೆ ಇವಾಗ ರಿಮೋಟಲ್ಲಿ ಸ್ಟ್ಯಾಂಡ್ ಬೈಗೆ ಹೋಗಿರುತ್ತೆ. ಇದು ರಿಮೋಟಲ್ಲಿ ಆನ್ ಮಾಡಿದ್ದೀನಿ. ನೋಡಿ ಇವಾಗ ನಾನು ಯಾವ್ದಾದ್ರು ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ನೋಡಿ
ನೋಡಿ ಜಾಸ್ತಿ ರನ್ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅದರಿಂದ ನಾನು ಜಾಸ್ತಿ ರನ್ ಮಾಡಿಲ್ಲ. ನೋಡಿ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ, ಬ್ಲೂಟೂತಲ್ಲೇ ಕನೆಕ್ಟ್ ಆಗಿದೆ. ನೋಡಿ ಈ ಫೋನ್ ಯಾವುದರಿಂದನೂ ಕನೆಕ್ಟ್ ಆಗಿಲ್ಲ, ಬ್ಲೂಟೂತಿಂದನೇ ಕನೆಕ್ಟ್ ಆಗಿರೋದು. ನೋಡಿ ಇಲ್ಲಿ ತೋರಿಸ್ತೀನಿ ಮೇಲ್ಗಡೆ, ನೋಡಿ ಇಲ್ಲಿ 30 BT ಅಂತ ಕನೆಕ್ಟ್ ಆಗಿದೆ, ಇದೇ ಬ್ಲೂಟೂತು. ನೋಡಿ ಡಿಸ್ಕನೆಕ್ಟ್ ಆಗಿದೆ. ನೋಡಿ ಇವಾಗ ಆನ್ ಮಾಡಿದ್ರೆ ಕನೆಕ್ಟ್ ಆಗಿದೆ. ನೋಡಿ ಕಂಪ್ಲೀಟಾಗಿ ವರ್ಕ್ ಆಗ್ತಾ ಇದೆ. ನೋಡಿ ಕಂಪ್ಲೀಟಾಗಿ ವರ್ಕ್ ಆಗ್ತಿದೆ. ಈ ಸ್ಪೀಕರು ಬ್ಲೂಟೂತ್ ಕನ್ವರ್ಟ್ ಮಾಡೋದು ಹೇಗೆ ಮತ್ತು ಏನು ಕಾಂಪೊನೆಂಟ್ ಯೂಸ್ ಮಾಡಬೇಕು ಪ್ರತಿಯೊಂದೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕನ್ಗೆ ಹೋಗಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ಹೊಸ ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಧನ್ಯವಾದಗಳು.